Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 32 verse 1. Blessed is the one whose transgressions are forgiven, whose sins are covered. ಕೀರ್ತನೆಗಳು 32 ಮೊದಲನೇ ವಚನ. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಇಲ್ಲಿ ಧನ್ಯನು, ಆಶೀರ್ವದಿಸಲ್ಪಟ್ಟವನು, ಇವನ ಕುರಿತು ಇಲ್ಲಿ ಹೇಳಲ್ಪಡ್ತಾ ಇದೆ. ಯಾರು ಇಲ್ಲಿ ಧನ್ಯರು ಎಂದರೆ ಯಾರ ದ್ರೋಹವು ಪರಿಹಾರವಾಗಿದೆಯೋ, ಯಾರ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವರು ಧನ್ಯರು ಎಂಬುದಾಗಿ ಇವತ್ತಿನ ವಾಕ್ಯದಲ್ಲಿ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ನಮ್ಮ ಪಾಪವನ್ನು ಕ್ಷಮಿಸುವವರು ಯಾರು? ಇದಕ್ಕೆ ಉತ್ತರವಾಗಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ನೋಡ್ತೇವೆ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿ ಯೇಸು ಸ್ವಾಮಿಯ ಕುರಿತು ಅಲ್ಲಿ ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿಯನ್ನು ನೋಡಿ ಯೋಹಾನನು ಹೇಳ್ತಾ ಇದ್ದಾನೆ, ಇಡೀ ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿ. ಹೌದು, ನಮ್ಮ ಪಾಪವನ್ನು ನಿವಾರಣೆ ಮಾಡುವವನು, ನಮ್ಮ ಪಾಪವನ್ನು ಕ್ಷಮಿಸುವವನು, ನಮ್ಮ ಪಾಪವನ್ನು ಪರಿಹಾರ ಮಾಡುವವನು ಯೇಸು ಸ್ವಾಮಿ ಮಾತ್ರವೇ ಆಗಿದ್ದಾರೆ. ಪ್ರಿಯರೇ, ನಾವು ಈತನ ಬಳಿ ಬಂದು ನಮ್ಮ ಪಾಪಗಳಿಗಾಗಿ ಕ್ಷಮಾಪಣೆ ಕೇಳುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನು ಎಂಬುದಾಗಿ ಇಲ್ಲಿ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ತಿಳಿಸುತ್ತಾ ಇದ್ದಾನೆ. ಹೌದು, ಯಾರ ಪಾಪ ಪರಿಹಾರವಾಗಿದೆಯೋ, ಯಾರ ಅಪರಾಧಗಳು ಪರಿಹಾರವಾಗಿಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ, ಯಾರ ಪಾಪವನ್ನು ಕರ್ತನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನು ಧನ್ಯನು ಎಂಬುದಾಗಿ, ಆ ಮನುಷ್ಯನು ಆಶೀರ್ವದಿಸಲ್ಪಟ್ಟವನು ಎಂಬುದಾಗಿ. ಪ್ರಿಯರೇ, ಇನ್ನೂ ಆಶೀರ್ವದಿಸಲ್ಪಟ್ಟಂಥ ವ್ಯಕ್ತಿಗಳು ಇನ್ನೂ ಯಾರ್ಯಾರು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಕೀರ್ತನೆ 32 1 ಮತ್ತು 2ನೇ ವಾಕ್ಯದಲ್ಲಿ ಹೇಳ್ತದೆ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು ಎಂಬುದಾಗಿ. ಹೌದು, ಅನೇಕರು ಹೃದಯದಲ್ಲಿ ಒಂದು ಇಟ್ಟುಕೊಂಡು ಹೊರಗಡೆ ಒಂದು ಮಾತನಾಡುವಂಥವರಾಗಿರ್ತಾರೆ. ತಮ್ಮ ಹೃದಯದಲ್ಲಿ ಕಪಟ, ಇತರರ ಬಗ್ಗೆ ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ ಇಂಥ ಭಾವನೆಗಳನ್ನು ಇಟ್ಟುಕೊಂಡಿರ್ತಾರೆ. ಅಂಥವರು ಧನ್ಯರಲ್ಲ, ಅಂಥವರು ಆಶೀರ್ವದಿಸಲ್ಪಟ್ಟವರಲ್ಲ. ಯಾರ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ತಿಳಿಸಲ್ಪಡ್ತಾ ಇದೆ. ಪ್ರಿಯರೇ, ಕರ್ತನನ್ನು ಆಶ್ರಯಿಸಿಕೊಂಡವರು ಧನ್ಯರು ಎಂಬುದಾಗಿ ಇನ್ನೊಂದು ವಾಕ್ಯ ನಮಗೆ ತಿಳಿಸ್ತದೆ. ಅದನ್ನು ಕೀರ್ತನೆ 34:8ರಲ್ಲಿ ನಾವು ನೋಡುತ್ತೇವೆ. ಎಲ್ಲ ವಿಷಯಗಳಿಗೂ ಕರ್ತನನ್ನೇ ಆತುಕೊಂಡವರಾಗಿರುವಾಗ ನಾವು ಆಶೀರ್ವದಿಸಲ್ಪಡುತ್ತೇವೆ. ಪ್ರಿಯರೇ, ಕೀರ್ತನೆ 44ರಲ್ಲಿ ನಾವು ನೋಡುತ್ತೇವೆ, ಕರ್ತನನ್ನು ನಂಬುವವನು ಧನ್ಯನು ಎಂಬುದಾಗಿ. ಯಾರು ಕರ್ತನ ಮೇಲೆ ನಂಬಿಕೆ ಇಟ್ಟು ಜೀವಿಸ್ತಾರೋ ಅಂಥವರು ಆಶೀರ್ವದಿಸಲ್ಪಟ್ಟಂಥ ವ್ಯಕ್ತಿಗಳಾಗಿದ್ದಾರೆ. ಕೀರ್ತನೆ 119 1ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಕರ್ತನ ಧರ್ಮಶಾಸ್ತ್ರವನ್ನು ಅನುಸರಿಸುವವರು ಧನ್ಯರು ಎಂಬುದಾಗಿ. ಯಾರು ದೇವರ ವಾಕ್ಯವನ್ನು ಅನುಸರಿಸುತ್ತಾರೋ, ಧರ್ಮಶಾಸ್ತ್ರವನ್ನು ಅನುಸರಿಸುತ್ತಾರೋ, ಕೇವಲ ಓದಿ ಅದನ್ನು ಅಷ್ಟಕ್ಕೆ ಬಿಟ್ಟು ಬಿಡದೆ ಅದನ್ನು ಗ್ರಹಿಸಿಕೊಂಡು ತಮ್ಮ ಜೀವಿತದಲ್ಲಿ ಅನುಸರಿಸಿಕೊಂಡು ನಡೆಯುವವರು ಆಶೀರ್ವದಿತ ಜನರಾಗಿದ್ದಾರೆ. ಪ್ರಿಯ ಕೀರ್ತನೆ 112 1ನೇ ವಾಕ್ಯ ಈ ರೀತಿ ತಿಳಿಸ್ತದೆ, ಕರ್ತನಲ್ಲಿ ಭಯ ಭಕ್ತಿಯುಳ್ಳವನು ಧನ್ಯನು ಎಂಬುದಾಗಿ. ಹೌದು, ದೇವರಿಗೆ ಭಯಪಟ್ಟು ನಾವು ಜೀವಿಸಬೇಕು. ನಾವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಯಾವುದಾದ್ರೂ ತಪ್ಪು ಕಾರ್ಯವನ್ನು ನಾವು ಮಾಡ್ತಿರುವುದಾದರೆ ನಮ್ಮ ಮನಸ್ಸಾಕ್ಷಿ ನಮಗೆ ಚುಚ್ಚುವಂಥದ್ದಾಗಿದೆ. ಪವಿತ್ರಾತ್ಮನು ನಮಗೆ ತಿಳಿಸಿಕೊಡುವಂಥವನಾಗಿದ್ದಾನೆ, ಇದು ತಪ್ಪು ಎಂಬುದಾಗಿ. ಹೌದು, ತಪ್ಪು ಅನ್ನುವಂಥದ್ದನ್ನು ನಮ್ಮ ಮನಸ್ಸಾಕ್ಷಿ ನಮಗೆ ಹೇಳಿಕೊಡುವಾಗ ಅದನ್ನು ಬಿಟ್ಟು ಒಳ್ಳೆಯದನ್ನು ನಾವು ಮಾಡುವಾಗ ಅದು ಕರ್ತನಲ್ಲಿ ಭಯಭಕ್ತಿ ಇಟ್ಟು ಜೀವಿಸುವಂಥದ್ದು ಆಗಿದೆ. ಪ್ರಿಯರೇ, ಯೆಶಾಯ 30:18ರಲ್ಲಿ ನಾವು ನೋಡುತ್ತೇವೆ, ಕರ್ತನಿಗಾಗಿ ಕಾದಿರುವವರು ಧನ್ಯರು ಎಂಬುದಾಗಿ. ಹೌದು, ಕರ್ತನಿಗಾಗಿ ನಾವು ಯಾವಾಗಲೂ ಆಶೆಯಿಂದ ಆತುರದಿಂದ ಕಾಯುತ್ತಾ ಇರುವುದಾದರೆ ನಾವು ಆಶೀರ್ವದಿಸಲ್ಪಟ್ಟವರು. ಕೀರ್ತನೆ 128 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕರ್ತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು ಎಂಬುದಾಗಿ. ಹೌದು, ನಾವು ನಮ್ಮ ಹೃದಯದಲ್ಲಿ ಕಪಟವಿಟ್ಟುಕೊಂಡಿರಬಾರದು. ನಾವು ಯಾವಾಗಲೂ ಕರ್ತನನ್ನೇ ಆಶ್ರಯಿಸಿಕೊಂಡವರಾಗಿರಬೇಕು, ಕರ್ತನನ್ನು ನಂಬುವಂಥವರಾಗಿರಬೇಕು, ಧರ್ಮಶಾಸ್ತ್ರವನ್ನು ಅನುಸರಿಸುವಂಥವರಾಗಿರಬೇಕು, ಕರ್ತನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು, ಕರ್ತನಿಗಾಗಿ ಯಾವಾಗಲೂ ಕಾದಿರುವಂಥವರಾಗಿರಬೇಕು, ಕರ್ತನ ಮಾರ್ಗಗಳಲ್ಲಿ ನಡೆಯುವಂಥವರಾಗಿರಬೇಕು. ಆಗ ನಾವು ಆಶೀರ್ವದಿತ ಜನರಾಗುತ್ತೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಪಾಪಗಳನ್ನು ಕ್ಷಮಿಸುವ ಆತನು ನೀನೊಬ್ಬನೇ ಆಗಿದ್ದಿ ತಂದೆ, ಅದಕ್ಕಾಗಿ ಸ್ತೋತ್ರ. ಇಡೀ ಲೋಕದ ಪಾಪವನ್ನು ನಿನ್ನ ಮೇಲೆ ಹೊತ್ತುಕೊಂಡು ಯಜ್ಞದ ಕುರಿಮರಿಯಾಗಿ ನಿನ್ನ ಪ್ರಾಣವನ್ನು
ಬಲಿಯಾಗವನ್ನು ಅರ್ಪಿಸಿದ್ಯಪ್ಪ, ನಿನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದೆ ದೇವ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸು ಕರ್ತನೆ. ಇಂದು ನಿನ್ನ ಪಾದದ ಸನ್ನಿಧಾನದಲ್ಲಿ ಬಂದಿದ್ದೇವೆ ಕರ್ತನೆ. ನಮ್ಮೆಲ್ಲರನ್ನ ಕರುಣಿಸು, ಕಾಪಾಡು, ಆಶೀರ್ವದಿಸು ಕರ್ತನೆ. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು ಎಂಬುದಾಗಿ ಇವತ್ತಿನ ವಾಕ್ಯ ನಮಗೆ ತಿಳಿಸಿಕೊಟ್ಟಿದ್ದೀರಿ ದೇವ. ನಿನಗೆ ಸ್ತೋತ್ರ. ನಾವು ಪಾಪಿಗಳು, ನಾವು ದ್ರೋಹಿಗಳು ಎಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ ದೇವ. ನಮ್ಮೆಲ್ಲ ಪಾಪ ಅಪರಾಧಗಳನ್ನು ಕ್ಷಮಿಸಿ ನಿನ್ನ ಮಕ್ಕಳಾಗಿ ನಮ್ಮನ್ನು ಸ್ವೀಕರಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಎಲ್ಲರ ಪಾಪಗಳನ್ನು ಕ್ಷಮಿಸಿ ಬಿಡು ಸ್ವಾಮಿ. ಎಲ್ಲರನ್ನ ನಿನ್ನ ಮಕ್ಕಳಾಗಿ ಸ್ವೀಕರಿಸಿಕೋ. ಅವರ ಜೀವಿತದಲ್ಲಿ ಯಾವ ಆಶೀರ್ವಾದ ಕುಂದಿತರಾಗಿದ್ದಾರೋ ಆ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರೆಲ್ಲರನ್ನ ಧನ್ಯರಾಗಿ ಮಾಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.